ಒಂದಷ್ಟು ವರ್ಷಗಳ ಹಿಂದೆ ವೆಂಟಿಪೇಟೆ ಎನ್ನುವ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ವೀರಭದ್ರ ಎನ್ನುವ ವ್ಯಕ್ತಿಯೊಬ್ಬನು ವಾಸವಾಗಿದ್ದನು. ಅವನಿಗೆ ಒಬ್ಬ ಅಣ್ಣ ಕೂಡ ಇದ್ದನು. ಅವನ ಹೆಸರು ರಘುಚಂದ್ರ. ವೀರಭದ್ರನ ಅಪ್ಪ ಅಮ್ಮ ಹೋದ ನಂತರ ರಘುಚಂದ್ರನೇ ವೀರಭದ್ರನನ್ನು ಪ್ರೀತಿಯಿಂದ ಸಾಕಿ ಸಲುಹಿದನು. ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ರಘುಚಂದ್ರನಿಗೆ ಮದುವೆಯಾಗಿತ್ತು. ಅವನ ಹೆಂಡತಿಯ ಹೆಸರು ಯಲ್ಲಮ್ಮ. ಹಾಗೆ ವೀರಭದ್ರನಿಗೂ ಕೂಡ ಮದುವೆಯಾಗಿತ್ತು. ಅವನ ಪತ್ನಿ ಹೆಸರು ಚಂದ್ರಿಕಾ. ರಘುಚಂದ್ರು ದಿನೇ ದಿನೇ ಅಹಂಕಾರಿಯಾಗಿ ಬದಲಾಗಿ ಬಿಟ್ಟನು. ಏನ್ ವೀರಭದ್ರ, ಹೊಲದಲ್ಲಿ ಕೆಲಸವನ್ ಮಾಡಿದ್ಯಾ? ಅಣ್ಣ, ಹೊಲದಲ್ಲಿ ಎಲ್ಲಾ ಕೆಲಸ ಮಾಡಿ ಮುಗಿಸಿದ್ದೇನೆ. ಬರೀ ಹೊಲದ ಕೆಲಸ ಮುಗಿಸಿದ್ಯಾ? ತೋಟವನ್ ಯಾರ್ ನೋಡ್ಕೊಳ್ತಾರೆ? ಅಣ್ಣ, ಹೊಲದಲ್ಲಿ ಕೆಲಸ ಮುಗಿಯುವ ಅಷ್ಟರಲ್ಲಿ ಸಂಜೆಯಾಗಿರುತ್ತದೆ. ತೋಟದ ಕೆಲಸಕ್ಕೆ ಸಮಯ ಸಿಗುತ್ತಿಲ್ಲ. ನೀನ್ ತುಂಬಾ ಸೋಮಾರಿಯಾಗ್ಬಿಟ್ಟಿದ್ಯಾ. ರಾತ್ರಿ ಆದ್ರೇನು ಹೋಗಿ ತೋಟದ ಕೆಲಸ ಮುಗಿಸು ಎಂದು ಹೇಳಿದನು. ವೀರಭದ್ರ ಅವಾಗಷ್ಟೇ ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದಿದ್ದನು. ವೀರಭದ್ರನಿಗೆ ರಘುಚಂದ್ರನ ಮಾತು ಮನಸ್ಸಿಗೆ ನೋವು ಉಂಟು ಮಾಡಿತು. ವೀರಭದ್ರನ ಹೆಂಡತಿ ಚಂದ್ರಿಕಾ, ಏನ್ರಿ ಇದು, ನಿಮ್ಮ ಅಣ್ಣನಿಗೆ ಒಂದು ಚೂರು ಮಾನವೀಯತೆ ಇಲ್ವಾ? ಚಂದ್ರಿಕಾ ಅಣ್ಣ ಹಾಗೇನೆ, ಆದರೆ ಅವನು ಅತ್ತಿಗೆಯ ಮಾತು ಕೇಳಿ ನನ್ನ ಬೈಯುತ್ತಾನೆ ಅಷ್ಟೇ. ರೀ, ಆದ್ರೆ ಅವರು ಮಾಡುತ್ತಿರುವುದು ಒಂದು ಚೂರು ಸರಿ ಇಲ್ಲ ಅನ್ಸುತ್ತಿದೆ. ಎಲ್ಲ ಕೆಲಸವನ್ನು ನಿಮ್ಮ ಕೈಯಲ್ಲೇ ಮಾಡಿಸ್ತಾರೆ ಅವರು. ಏನು ಕೆಲಸ ಮಾಡುತ್ತಿಲ್ಲ. ಬಿಡು ಚಂದ್ರಿಕಾ, ಅಣ್ಣ ನಿಧಾನವಾಗಿ ಸರಿ ಹೋಗುತ್ತಾನೆ. ಅಲ್ಲಿವರೆಗೆ ನಾವು ತುಂಬಾ ತಾಳ್ಮೆಯಿಂದ ಇರಬೇಕು ಅಷ್ಟೇ ಎಂದು ಹೇಳಿದನು. ಮರುದಿನ ವೀರಭದ್ರ ಹೊಲದಲ್ಲಿ ಕೆಲಸಕ್ಕೆಂದು ಹೋಗಿದ್ದನು. ಇತ್ತ ಮನೆಯಲ್ಲಿ ಎಲ್ಲರೂ ಎಲ್ಲ ಕೆಲಸವನ್ನು ಚಂದ್ರಿಕಾನೇ ಮಾಡುತ್ತಿದ್ದಳು. ಎಲ್ಲವ್ವ ಏನೂ ಕೆಲಸ ಮಾಡದೆ ಮೊಬೈಲನ್ನು ಹಿಡಿದುಕೊಂಡು ಕುಳಿತಿರುತ್ತಿದ್ದಳು. ಇತ್ತ ವೀರಭದ್ರ ಹೊಲದಲ್ಲಿ ದುಡಿಯಬೇಕು, ಚಂದ್ರಿಕಾ ಮನೆಯಲ್ಲಿ ದುಡಿಯಬೇಕು. ಹೀಗಿರುವಾಗ ಒಂದು ದಿವಸ ರಘುಚಂದ್ರ ಮತ್ತು ಯಲ್ಲಮ್ಮ ಬೇರೆ ಊರಿಗೆ ಪ್ರವಾಸಕ್ಕೆಂದು ಹೋಗಲು ನಿರ್ಧರಿಸಿದರು. ಮನೆಯ ಹೊಲದ ಎಲ್ಲ ಕೆಲಸವನ್ನು ವೀರಭದ್ರ ಹಾಗೂ ಚಂದ್ರಿಕಾಳಿಗೆ ಹೊಯ್ಸಲು ತೀರ್ಮಾನ ಮಾಡಿದರು. ರಘುಚಂದ್ರ ಯಲ್ಲಮ್ಮ ವೀರಭದ್ರನ ಬಳಿ ಬಂದು, ನೋಡು ವೀರಭದ್ರ, ನಾವೀ ಹಳ್ಳಿಯಲ್ಲಿ 2 ದಿನ ಇರೋದಿಲ್ಲ. ನೀನ್ ಹೊಲ್ದ ಕೆಲ್ಸವನ್ನು ನಾವು ಬರುವುದ್ರೊಳಗೆ ಮುಗಿಸುವ ಹಾಗೆ ತೋಟದ ಕೆಲ್ಸ ಕೂಡ ಮುಗ್ದಿರ್ಬೇಕು. ಮನೆಯಲ್ಲಿರುವ ಹಸುಗಳನ್ನು ಮೇಯೋಕೆ ಕರ್ತ್ಕೊಂಡು ಹೋಗು. ಹಾಗೆ ಹಸುಗಳಿಗೆ ಸರಿಯಾದ ಸಮಯಕ್ಕೆ ಹುಲ್ಲು ನೀರ್ ಕೊಡು. ಸರಿ ಅಣ್ಣ, ನಾನ್ ಮಾಡ್ತೇನೆ. ನೋಡು ಚಂದ್ರಿಕಾ, ಮನೆಯನ್ನು ನೀಟಾಗಿ ಸ್ವಚ್ಛಗೊಳಿಸು. ಮನೆ ಏನಾದ್ರೂ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಿನಗಿದೆ ಮಾರಿ ಹಬ್ಬ ಹಾಗೆ ಸಿಕ್ಕಿದೆ ಅವಕಾಶ ಅಂತ ನಿಮಗೆ ಬೇಕಾದಲ್ಲ ಮಾಡಿಕೊಂಡು ತಿನ್ನೋ ಹಾಗೆ. ಇಲ್ಲ, ಅಲ್ಲಿ ಒಂದು ಕುಕ್ಕರ್ ಪೂರ್ತಿ ಅನ್ನ ಇದೆ, ಅದನ್ನೇ ತಿನ್ನಬೇಕು. ಗ್ಯಾಸ್ ಒಂದು ಚೂರು ಕೂಡ ಕಮ್ಮಿ ಇಲ್ಲ, ತಿಳಿತಲ್ಲ ಎಂದು ಹೇಳಿದಳು. ರಘುಚಂದ್ರ ಯಲ್ಲಮ್ಮ ಪ್ರವಾಸಕ್ಕೆ ಹೊರಟು ಹೋದರು. ಇತ್ತ ವೀರಭದ್ರ ಚಂದ್ರಿಕಾ ತುಂಬಾನೇ ದುಃಖದಿಂದ ಕುಳಿತಿದ್ದರು. ಮರುದಿನ ವೀರಭದ್ರ ಹೊಲದಲ್ಲಿ ಕೆಲಸ ಮುಗಿಸಿ ತೋಟದ ಕೆಲಸ ಮಾಡಲು ಹೋದನು. ಹೊಲ ತೋಟ ಎರಡರಲ್ಲೂ ಕೆಲಸ ಮುಗಿಸಿ ವೀರಭದ್ರ ಮನೆಗೆ ಬರುವುದರೊಳಗೆ ರಾತ್ರಿ ಸುಮಾರು 10 ಗಂಟೆಯಾಗಿತ್ತು. ಏನ್ರಿ, ತುಂಬಾ ಲೇಟ್ ಆಗಿದೆ. ನೀವು ಇಷ್ಟು ಹೊತ್ತು ಕೆಲಸ ಮಾಡಿದ್ರೆ? ಹೌದು ಚಂದ್ರಿಕಾ, ಹೊಲ ಹಾಗೂ ತೋಟದಲ್ಲಿ ತುಂಬಾನೇ ಕೆಲಸ ಇತ್ತು. ಇನ್ನು ಕೆಲಸ ಇದೆ, ಆದರೆ ನನಗೆ ಆಯಾಸ ಆಗಿ ಮನೆಗೆ ಬಂದೆ. ರೀ, ನೀವು ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಸರಿ ಚಂದ್ರಿಕಾ ಎಂದು ಹೇಳಿದನು. ಅವರಿಬ್ಬರು ಯಲ್ಲಮ್ಮ ಇಟ್ಟಿದ್ದ ಹಳಸಿದ ಅನ್ನವನ್ನೇ ತಿಂದರು. ಆ ದಿನ ಅವರಿಬ್ಬರಿಗೂ ತುಂಬನೇ ಆಯಾಸವಾಗಿತ್ತು. ಮರುದಿನ ಬೈಯುತ್ತಾನೆ ಎಂದು ಮರುದಿನ ಹೊಲಕ್ಕೆ ಹೋದನು. ಆ ದಿನ ತುಂಬಾನೇ ಬಿಸಿಲು. ವೀರಭದ್ರನಿಗೆ ಆ ಬಿಸಿಲನ್ನು ತಡೆದುಕೊಳ್ಳಲು ಆಗಲಿಲ್ಲ. ವೀರಭದ್ರನ ಜೊತೆಯಲ್ಲಿ ಚಂದ್ರಿಕಾ ಕೂಡ ಹೋಗಿದ್ದಳು. ಅವರಿಗೆ ಆ ಬಿಸಿಲನ್ನು ತಡೆದುಕೊಳ್ಳಲು ಆಗಲೇ ಇಲ್ಲ. ಆದ್ದರಿಂದ ಅವರಿಬ್ಬರು ಸೂರ್ಯದೇವನ ಬಳಿ, ಹೇ ಸೂರ್ಯದೇವ, ನಮಗೆ ನಿನ್ನ ಬೇಕೆಯನ್ನು ತಾಳಲು ಆಗುತ್ತಿಲ್ಲ. ಈ ಹೊಲದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಕೆಲಸ ಮಾಡಿಲ್ಲ ಎಂದು ಹೇಳಿದರೆ ಅಣ್ಣ ನಮ್ಮನ್ನು ಬೈಯುತ್ತಾನೆ. ದಯಮಾಡಿ ತಂದೆ ನಮಗೆ ಕರುಣೆ ತೋರಿಸುತ್ತದೆ ಎಂದು ಬೇಡಿಕೊಂಡರು. ಸೂರ್ಯದೇವನಿಗೆ ವೀರಭದ್ರನ ಕಷ್ಟ ನೋಡಲು ಆಗದೆ ಸೂರ್ಯದೇವ ರಘುಚಂದ್ರನಿಗೆ ಬುದ್ಧಿ ಕಲಿಸಬೇಕು ಎಂದು ತೀರ್ಮಾನಿಸಿ ಆ ಹಳ್ಳಿಗೆ ಸೂರ್ಯ ಬರೋದನ್ನೇ ನಿಲ್ಲಿಸಿದನು.
ವೀರಭದ್ರ ಹಾಗೂ ಚಂದ್ರಿಕಾ ಮನೆಗೆ ಹೋಗಿ ಪ್ರಶಾಂತವಾಗಿ ಮಲಗಿದರು. ಆ ಹಳ್ಳಿಯ ಜನರಿಗೆ ದಿಕ್ಕೇ ತೋಚದಂತೆ ಕುಳಿತಿದ್ದರು. ಯಾರಿಗೂ ಕೂಡ ಏನು ಆಗ್ತಾ ಇದೆ ಎಂದು ತಿಳಿಯದೆ ಭಯಭೀತರಾದರು. ರಘುಚಂದ್ರ ಯಲ್ಲಮ್ಮ ಮರಳಿ ಮನೆಗೆ ಬಂದರು. ಏನ್ ವೀರಭದ್ರ, ನಾನ್ ಹೇಳಿದ ಕೆಲ್ಸವನ್ ಮಾಡ್ದೆ ಆರಾಮಾಗ್ ಮಲ್ಗಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಅಣ್ಣ, ಈ ಹಳ್ಳಿಯಲ್ಲಿ ಬೆಳಕೇ ಇಲ್ಲ. ಕೆಲಸ ಹೇಗೆ ಮಾಡಲಿ? ಏನು ಬೆಳಕಿಲ್ವಾ? ಏನಾಗಿದೆ ಹೇಳು ಕರೆಕ್ಟಾಗಿ. ಅಣ್ಣ, ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಕತ್ತಲಾಯಿತು ಎಂದು ಹೇಳಿದನು. ಅದನ್ನು ಕೇಳಿ ರಘುಚಂದ್ರ ಹಾಗೂ ಯಲ್ಲಮ್ಮ ಆಶ್ಚರ್ಯಗೊಂಡರು. ಮರುದಿನ ಊರಿನವರೆಲ್ಲ ತೀರ್ಮಾನಿಸಿ ಸೂರ್ಯದೇವನ ಬಳಿ ಪ್ರಶ್ನೆ ಕೇಳಲು ತಯಾರಾದರು. ಆ ಹಳ್ಳಿಯ ಪೂಜಾರಿಯವರು ಸೂರ್ಯದೇವನನ್ನು ಪ್ರಶ್ನಿಸಿದರು. ಆವಾಗ ಸೂರ್ಯದೇವ ಪ್ರತ್ಯಕ್ಷರಾಗಿ, ನಿಮ್ಮಲ್ಲಿ ಒಬ್ಬರಿಂದ ನನಗೆ ತುಂಬಾ ಬೇಸರವಾಗಿದೆ. ನನ್ನ ಭಕ್ತನಿಗೆ ತೊಂದರೆ ಕೊಡ್ತಿದ್ದಾರೆ. ಅವನಿಗೆ ಬುದ್ಧಿ ಕಲಿಸಲೆಂದೆ ನಾನು ಹೇಗೆ ಮಾಡಿದ್ದು ಅವನು ತಪ್ಪು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಹಳ್ಳಿಗೆ ಪ್ರತಿದಿನ ಬರ್ತೇನೆ. ಅದು ಯಾರು ಎಂದು ಹೇಳು, ಅವನಿಗೆ ಬುದ್ಧಿ ಕಲಿಸುತ್ತೇವೆ. ಅದು ಬೇರೆ ಯಾರಲ್ಲ, ಈ ಅಹಂಕಾರಿ ರಘುಚಂದ ಹಾಗೂ ಯಲ್ಲಮ್ಮ ಅವರು. ನನ್ನ ಭಕ್ತ ಹಾಗೂ ಅವನ ಹೆಂಡತಿಗೆ ದಿನಾಲು ಹಿಂಸೆ ಕೊಡ್ತಾನೆ. ಅವನು ಬುದ್ಧಿ ಕಲೀಲೇಬೇಕು, ಇಲ್ಲ ಎಂದ್ರೆ ಇಡೀ ಊರೇ ನಾಶವಾಗ್ತದೆ ಎಂದು ಹೇಳಿದರು. ಊರಿನವರೆಲ್ಲ ಅವರಿಗೆ ಬೈದರು. ಆವಾಗ ರಘುಚಂದ್ರ ಹಾಗೂ ಯಲ್ಲಮ್ಮ ವೀರಭದ್ರ ಹಾಗೂ ಚಂದ್ರಿಕಾಳ ಬಳಿ ಕ್ಷಮೆ ಕೇಳಿದರು. ಸೂರ್ಯದೇವನ ಬಳಿ ಕೂಡ ಕ್ಷಮೆ ಕೇಳಿದರು. ಮರುದಿನ ಮತ್ತೆ ಎಂದಿನಂತೆ ಆ ಹಳ್ಳಿಯಲ್ಲಿ ಸೂರ್ಯದೇವ ಉದಯಿಸಿದನು. ಇತ್ತ ವೀರಭದ್ರನನ್ನು ರಘುಚಂದ್ರ ಚೆನ್ನಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದನು. ಇದು ಇಂದಿನ ಸಿಂಪಲ್ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.